ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕ್ಬೇಡಿ ನನ್ನ. ಈ ಸರ್ಕಾರ ಕೇಳ್ತೀನಿ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ, ತಿಂದು ತಿಂದು ಕಸ ಆಗ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ, ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೀನಿ. ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ, ನಾಡಿನ ಜನತೆಗೆ, ನಾನು 4 ಎಕರೆ ಒತ್ತುವರಿ ಮಾಡ್ಕೋಬೇಕಾ? ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ 2 ಬಾರಿ ಮುಖ್ಯಮಂತ್ರಿ ಆದಂತನು ಅತಿಕ್ರಮಣ ಮಾಡಿದ್ರೆ ಇಲ್ಲ ಅಕ್ರಮವಾಗಿ ಏನಾದ್ರು ಸಂಪಾದನೆ ಮಾಡಿದ್ರೆ ಆಕ್ಷನ್ ತಗೊಳ್ಳಿ. ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲಾ ಲಾಟ್ರಿ ಬಂದ್ ಮಾಡಿದೆ ನಾನು. ಮನೆ ಮುಂದೆ ವೆಹಿಕಲ್ ಮೋಟರ್ ಬೇಕನೋ ಕಾರ್ನ ಪಾರ್ಕ್ ಮಾಡಕ್ಕೆ, ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದ್ರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಈಗ ಈ ಬಜೆಟ್ ಅಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತಿವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡ್ಬಿಟ್ಟವ್ರೆ. ಆ KMF ಯಾರಿಂದ ಉದ್ಧಾರ ಆಯ್ತು? ಯಾವ ಪರಿಸ್ಥಿತಿ ಇತ್ತು? 94-95 ಹಾಲು ಉತ್ಪಾದಕರ ಕೇಂದ್ರ ಲಾಸ್ ಅಲ್ಲಿ ಇದ್ವು ಇಡೀ ರಾಜ್ಯದಲ್ಲಿ. ಆ ಲಾಸ್ ಅನ್ನ ಲಾಭದತ್ತ ತೆಗೆದುಕೊಂಡು ಹೋಗ್ಬೇಕಂತ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ. ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ನಮ್ಮ ಕೇಸ್ 17 ವರ್ಷ ಆದ್ರು ಇನ್ನೂ ಬೇಕಾ ತನಿಖೆ? ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟಂತೆ 17 ವರ್ಷದಿಂದ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 10 ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತಗ್ಸಕ್ಕಾಯ್ತಿರಲ್ಲ. ನಾನು ಯಾವನಾದ್ರು ಅಧಿಕಾರಿಗಳಿಗೆ ಹೇಳದ್ ನಾನು ಒಂದು ಬಾರಿ ನಾನು ಮನವಿ ಮಾಡ್ತೀನಿ ರಾಜ್ಯದ ಜನತೆಗೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. 2-3 ತಿಂಗಳು ಆದ್ಮೇಲೆ ಒಂದು ಅವಕಾಶ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಹೋರಾಟಕ್ಕೆ ಕೈ ಜೋಡಿಸಿ ಈ ನಾಡಿನ ಯುವಕರಿಗೆ ಮನವಿ ಮಾಡ್ತೇನೆ, ಹಿರಿಯ ನಾಗರಿಕರು, ಇಂಟೆಲೆಕ್ಚುಯಲ್ಸ್ಗೆ, ನನ್ನ ರೈತ ಬಂಧುಗಳಿಗೆ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದೇನೆ. ಒಂದು ಬಾರಿ ನನಗೆ ಶಕ್ತಿ ಕೊಡಿ. ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಎಲ್ಲಾ ರೀತಿ ಅನುಭವ ಆಗಿದೆ ನನಗೆ. ನಾನೇನು ರಾಜಕಾರಣ ಮಾಡಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಇಲ್ಲಿ ಬರಲಿಲ್ಲ. ಯಾವುದೋ ಒಂದು ಅನಿವಾರ್ಯವಾಗಿ ಬರಬೇಕಾಯ್ತು. ಆಡಳಿತ ಯಾಕೆ ನಡೆಸಬೇಕು ಅನ್ನೋದು ತೋರಿಸಿದ್ದೀನಿ. ಹಲವಾರು ಕಡೆ ಇವತ್ತು ಚರ್ಚೆ ನಡೀತಿದೆ. ಇಲ್ಲಪ್ಪ ಕುಮಾರಸ್ವಾಮಿ ಅಂತ ಬಂದು ಒಳ್ಳೆ ದುಡ್ಡು ಡೆಲ್ಲಿಗೆ ಹಾಕಿ ಹೌದಾ? ಬಹಳ ಜನ ಮಾತಾಡೋದು ಕೇಳಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ ಬದುಕು ಸರಿಪಡಿಸ್ಕೊಳ್ಳಿಕ್ಕೆ ನಂದೇನಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಆದ್ರೆ ದುಡಿಯೋ ಶಕ್ತಿ ಎಲ್ಲೂ ನನ್ನ ಆರೋಗ್ಯದಲ್ಲಿ ಕಡಿಮೆ ಆಗಿಲ್ಲ.